ಅವರ ನೋವನ್ನು ಕೇಳುವ ಕೆಲಸವನ್ನು ಮಾಡಿ ಅವರ ಏನು ಸಮಸ್ಯೆ ಇದೆ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ನಿಮ್ಮ ಸಂಪೂರ್ಣ ನ್ಯೂಸ್ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ವಿದ್ಯಾರ್ಥಿಗಳ ನೋವನ್ನು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಕೇಳಿದ್ದಾರೆ, ಆಲಿಸಿದ್ದಾರೆ. ನಿಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ. ಏನು ಬೇರೆ ಬೇರೆ ಓದಿದವರಿಗೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡ್ತೀನಿ, ಆ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಮಾಡ್ತೀನಿ ಅಂತೇಳಿ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ GKVK ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ದಾರೆ, ಅವರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಎಸ್, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇವಾಗ ಸಂಪೂರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸಮಸ್ಯೆಯನ್ನ ಹೇಳ್ಕೊಂಡು ಸಂಪೂರ್ಣ ನ್ಯೂಸ್ ಕಚೇರಿಗೆ ವಿದ್ಯಾರ್ಥಿಗಳು ಬಂದಿದ್ರು. 2 ಬಾರಿ, ಒಂದಲ್ಲ 2 ಬಾರಿ ಅವ್ರನ್ನ ಕೂರಿಸ್ಕೊಂಡು ಚರ್ಚೆ ಮಾಡಿದ್ವಿ ನಾವು, ಏನು ಸಮಸ್ಯೆ ನಿಮ್ಮದು ಅಂತ ಹೇಳಿ. ಅವರ ಸಮಸ್ಯೆಯನ್ನ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವನ್ನ ನಿಮ್ಮ ಸಂಪೂರ್ಣ ನ್ಯೂಸ್ ಮಾಡಿತ್ತು. ನಿಮ್ಮ ಸಂಪೂರ್ಣ ನ್ಯೂಸ್. ಸೊ ಇವಾಗ ಡಿ ಕೆ ಶಿವಕುಮಾರ್ ಅವರು ಅವರ ಸಮಸ್ಯೆಯನ್ನ ಆಲಿಸಿ ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಖುದ್ದಾಗಿ ಅವರ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ ನೀವು. ಅವರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಯಾವುದೋ ಆಫೀಸ್ಗೆ ಕರೆಸಿ ಅವರ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಮಾಡಲಿಲ್ಲ. ಖುದ್ದಾಗಿ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅಲ್ಲೊಂದು ಕಟ್ಟೆ ಮೇಲೆ ಕೂತು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೇಳಿದ್ದಾರೆ. ಸೊ ನೋಡಿ, ನಿಮ್ಮ ಸಂಪೂರ್ಣ ನ್ಯೂಸ್ ಯಾವುದಾದ್ರೂ ಸಮಸ್ಯೆಯನ್ನು ಎತ್ಕೊಳುತ್ತೆ ಅಂತ ಹೇಳಿದರೆ ಅದನ್ನು ಬಗೆಹರಿಸುವವರೆಗೂ ಬಿಡೋದಿಲ್ಲ. ಅದಕ್ಕೆ ಸ್ಪಷ್ಟ ನಿದರ್ಶನಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ ನಾವು. ಸಮಸ್ಯೆಗೆ ಬಗೆಹರಿಸೋ ಅಥವಾ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ನಾವು ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾನೆ ಇರ್ತೀವಿ. ಆ ವರದಿಗೆ ಪ್ರತಿಯಾಗಿ ಅದಕ್ಕೆ ಫಲವಾಗಿ ಈ ಥರದ ನ್ಯಾಯಗಳು ಸಿಗುವ ಕೆಲಸಗಳಾಗ್ತವೆ. ಇವಾಗ GKVK ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು, ಅವರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ನ್ಯಾಯ ಸಿಗಬೇಕು. ಅವರ ಸಮಸ್ಯೆ ಏನು, ಯಾವುದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಕೂಡ ಅವ್ರನ್ನ ಕೂರಿಸ್ಕೊಂಡು, ಸ್ಟೂಡೆಂಟ್ಗಳನ್ನು ಕೂರಿಸ್ಕೊಂಡು ಚರ್ಚೆಯನ್ನು ಮಾಡಿದ್ವಿ ನಾವು. ಅದು ಸರ್ಕಾರಕ್ಕೆ ತಲುಪ್ತು ನಿಮ್ಮ ಸಂಪೂರ್ಣ ನ್ಯೂಸ್ ಮುಖಾಂತರ. ಅದಕ್ಕೆ ಪರಿಹಾರ ಸಿಗುವ, ಆ ಸಮಸ್ಯೆ ಬಗೆಹರಿಯುವ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಖುಷಿಯಾದ ವಿಚಾರ. ನಮ್ಮ ಕಡೆಯಿಂದಲೂ ಕೂಡ ಅವರಿಗೆ ಅಭಿನಂದನೆಗಳು ಸಲ್ಲಿಸಲೇಬೇಕು. ಸೊ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿದು ಯಾರು ಕೃಷಿಯನ್ನು ಅಧ್ಯಯನ ಮಾಡಿರ್ತಾರೋ ಅದರಲ್ಲಿ ಯಾರಿಗೆ ನಾಲೆಜ್ ಇರುತ್ತೋ ಅವರಿಗೆ ಕೊಡಬೇಕು. ಈಗ ಬೇರೆ ಬೇರೆ ಓದ್ದವರಿಗೆಲ್ಲ ನೀವು ಆ ಹುದ್ದೆ ಕೊಡ್ತೀರಿ ಅಂದರೆ ದಯವಿಟ್ಟು ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಅಲ್ಲಿ ರೈತರಿಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಅಂತ ಗೊತ್ತಿರೋದಿಲ್ಲ. ಅವರಿಗೆ ಗೊತ್ತಿಲ್ಲ ಅಂದರೆ ರೈತರಿಗೆ ಏನು ಹೇಳ್ತಾರೆ ಅವರು? ಬೆಳೆಯನ್ನು ಬೆಳೆಯೋದಕ್ಕೆ ಹೇಗೆ ಹೇಳ್ಕೊಡ್ತಾರೆ ಅವರು? ಆಗೋದಿಲ್ಲ ಅದು. ಸೊ ಈ ಸಮಸ್ಯೆಯನ್ನು ಇನ್ನೂ ಸ್ವಲ್ಪ ಸ್ಪೀಡಾಗಿ ಬಗೆಹರಿದ್ರೆ ಬಹಳ ಒಳ್ಳೆಯದು.